ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಗೌಡ ಯೂಟ್ಯೂಬ್ ಚಾನಲ್. ಟ್ರಾವೆಲರ್ ಎಸ್ಕೇಪ್ ರೆಸ್ಟೋರೆಂಟ್ಗೆ ಮಧ್ಯಾಹ್ನ ಬಂದಿದ್ವಿ. ಇಲ್ಲೇ ನಮ್ ಚೆರಿ ಫೋಟೋಶೂಟ್ ಮಾಡಿಸಿದ್ದು. ಆ ಲಾಗ್ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಈಗ ತಾನೇ ಫೋಟೋಶೂಟ್ ಮುಗೀತು. ಚೆರಿಗೆ ಡ್ರೆಸ್ ಚೇಂಜ್ ಮಾಡೋಣ ಅಂತ ಕಾರಲ್ಲಿ ಡ್ರೆಸ್ ತಗೊಳಕ್ ಬಂದಿದ್ವಿ. ಸ್ವಲ್ಪ ಕನ್ಫ್ಯೂಸ್ ಸ್ಟೇಟ್ ಅಲ್ಲೇ ಇದೆ. ಬರ್ತ್ಡೇ ಸೆಲೆಬ್ರೇಷನ್ ಮಾಡಕ್ಕೆ ಈ ಜಾಗ ಸಿಗುತ್ತೋ ಇಲ್ವೋ ಅಂತ. ರೆಸಾರ್ಟ್ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಡೇ ಟೈಮ್ ಅಲ್ಲಿ ಮಾಡ್ಕೊಡ್ತೀವಿ, ಈವ್ನಿಂಗ್ ಕಸ್ಟಮರ್ ಬರ್ತಾರೆ, ಇಲ್ಲಿ ಬೇಡ, ಬೇಕಂದ್ರೆ ಇಲ್ಲಿ ಅಥವಾ ಇಲ್ಲಿ ಮಾಡ್ಕೊಡ್ತೀವಿ ಅಂತ. ಆದ್ರೆ ನಮ್ ರಂಜು ಅಣ್ಣ ಪೂಜಕ್ಕ ಇದೇ ಪ್ಲೇಸ್ ಅಲ್ಲೇ ಮಾಡ್ಬೇಕು, ಪ್ರೊಜೆಕ್ಟರ್ ಪಕ್ಕನೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಇದ್ದಾರೆ. ಕ್ರಿಶ್ ಬಂದ ಅಂತ ಓಡೋಗ್ತಾಳೆ. ನಮ್ ರಿಲೇಷನ್ ಅವರು ಒಬ್ಬೊಬ್ರಾಗೆ ಬರ್ತಾ ಇದ್ದಾರೆ. ಕೊನೆಗೂ ಕನ್ಫರ್ಮ್ ಆಯ್ತು. ನಾವು ಫೈನಲಿ ಅನ್ಕೊಂಡಿದ್ದ ಜಾಗದಲ್ಲೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ನೋಡಿ, ಡೆಕೋರೇಷನ್ ಮಾಡಕ್ಕೆ ತಗೊಂಡ್ ಹೋಗ್ತಾ ಇದ್ದಾರೆ. ನಮ್ಮ ಅಜ್ಜಿ ನಂದು ಒಂದ್ ಫೋಟೋ ತೆಗಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೆ. ಸಂಜೆ ಅಲ್ವಾ ಸ್ಟಾರ್ಟ್ ಆಗೋದು ಅಂತ ಅಷ್ಟರಲ್ಲಿ ನಾವೇ ಫೋಟೋಸ್ ತಗೋತಾ ಇದ್ವಿ. ಇದೇ ಜಾಗದಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತಾ ಇರೋದು. ನೋಡಿ, ಇನ್ನು ಪ್ರಿಪರೇಷನ್ ಮಾಡ್ಕೋತಾ ಇದ್ದಾರೆ. 7 ಆದ್ಮೇಲೆ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅಷ್ಟೋವರೆಗೂ ಕುತ್ಕೊಂಡು ಮಾತಾಡ್ತಾ ಇದ್ವಿ. ನಮ್ ಪೂಜಕ ರೆಡಿ ಆಗಿದ್ರು. ಈಗ ನಮ್ ಚೆರಿನ ರೆಡಿ ಮಾಡ್ತಾ ಇದ್ದಾರೆ. ಇವತ್ತು ನಮ್ ಚೆರಿದು ಮಾತ್ರ ಬರ್ತಡೇ ಅಲ್ಲ, ನಮ್ ಪೂಜಕ್ಕ ಮತ್ತೆ ಚೆರಿ ಅಮ್ಮ ಮಗಳದು ಇಬ್ರದು ಬರ್ತಡೇ. ಇವತ್ತು ಬರ್ತಡೇ ಸ್ಟಾರ್ಟ್ ಆಯ್ತು, ಬನ್ನಿ ನೋಡ್ಕೊಂಡ್ ಬರೋಣ. ಸೆಲೆಬ್ರೇಷನ್ ಎಲ್ಲ ಮುಗೀತು. ಈಗ ತಿನ್ನೋ ಟೈಮ್. ವೆಜ್ ಮತ್ತೆ ನಾನ್ ವೆಜ್ ಮಾಡಿಸಿದ್ರು. ಆ ಕಡೆ ಸೈಡ್ ನಾನ್ ವೆಜ್ ತಿಂತಾ ಇದ್ದಾರೆ. ನಾನಿವತ್ತು ನಾನ್ ವೆಜ್ ತಿನ್ನಲ್ಲ, ಇವತ್ತು ಗುರುವಾರ, ಅದಕ್ಕೆ ಇಷ್ಟು ಜನ ವೆಜ್ ತಿಂತಾ ಇದ್ದೀವಿ. ಒಂದೊಂದಾಗೆ ತಗೋ ಬರ್ತಾ ಇದ್ದಾರೆ. ಬನ್ನಿ ತಿನ್ನೋಣ. ಸ್ವಲ್ಪ ಹೊತ್ತು ನಮ್ ಖುಷ್ ಜೊತೆ ಆಟ ಆಡ್ದೆ. ಇಲ್ಲಿಗೆ ಈ ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಎಲ್ರಿಗೂ.